ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕ್ಯಾಂಟಲ್ ಉಪ್ಪಿದೆಯಲ್ವ, ಅದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ಎಲ್ಲರಿಗೂ ಬರುತ್ತೆ, ಬಟ್ ಸಮ್ ಪೀಪಲಿಗೆ ಬರೋಲ್ಲ. ಈಗ ನನ್ನ ಮಗನಿಗೆ ಮಾಡೇ ಇಲ್ಲ, ಅದರಿಂದ ಬರೋದು ಇಲ್ಲ. ಸೊ ಆ ಥರದವ್ರಿಗೆ ಅಂತ ಹೇಳಿಬಿಟ್ಟು ಸಿಂಪಲ್ಲು ಮನೆಗೆ ಹೆಂಗೆ ಬೇಕೋ ಹಾಗೆ, ರೆಸ್ಟೋರೆಂಟ್ಗೆ ಆ ಥರದಕ್ಕೆಲ್ಲ ಅಲ್ಲ. ಇದು ಇದ್ದರೆ ಗುಡ್ಡು, ಇಲ್ಲಾಂದರೆ ನೈಫಲ್ಲೇ ಹಿಂಗೆ ತೆಗಿಬೋದು. ಈ ಥರ ತೆಕ್ಕೊತ ಹೋಗ್ಬೋದು, ಬಟ್ ನನ್ನ ಹತ್ರ ಇದೆ, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಆಯಿತು, ಇವಾಗ ಫುಲ್ಲು ತೆಗೆದಿರೋದು. ಇದನ್ನೆಲ್ಲ ನಾನು ಕಾಂಪೋಸ್ಟಿಗೆ ಹಾಕ್ತೀನಿ. ಅದರದ್ದೇ ಪಾತ್ರೆ ಇದು. ಆಮೇಲೆ ಕಂಪೋಸ್ಟ್ದು ಮಿಷಿನ್ಗೆ ಹಾಕ್ಬಿಡ್ತೀವಿ. ವೇಸ್ಟ್ ಮಾಡಲ್ಲ. ಒಂದು ಎರಡನೇದು, ಮನೇನೂ ವಾಸನೆ ಎಲ್ಲ ಬರೋಲ್ಲ ಈ ಥರ ತೆಗ್ದುಬಿಟ್ಟು ಅದರಲ್ಲಿ ಹಾಕೋದ್ರಿಂದ. ನಮ್ಮ ಪ್ಲ್ಯಾಂಟ್ಸಿಗೂ ಕೆಮಿಕಲ್ ಇಲ್ಲದೆ ಫರ್ಟಿಲೈಸರು ಚೆನ್ನಾಗಿರೋದು ಸಿಕ್ಕತ್ತೆ. ಇವಾಗ ಇದನ್ನು ಕಟ್ ಮಾಡೋದು ಹೇಗೆ ಅಂದರೆ, ಇದು ಬೇಡ ಇನ್ನು. ಈ ಥರ ಮಾಡಬೇಕು. ಇದನ್ನು ಸ್ಪೂನಲ್ಲಿ ತೆಗಿಬೋದು, ಇಲ್ಲ ಕೈಯಲ್ಲೂ ತೆಗಿಬೋದು. ಈ ಥರ ತೆಗಿಬೋದು. ಆಯ್ತೀಗ ಎರಡೂ ಮಾಡಿ ಇವಾಗ ಕಟ್ ಮಾಡಬೇಕು. ಸೀಡ್ಸು ನಾವು ಬೆಳೆಯೋಕ್ಕೂ ಹಾಕೋಬೋದು. ಇದನ್ನು ಸ್ವಲ್ಪ ಡ್ರೈ ಮಾಡಿಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಚಟ್ನಿನೂ ಮಾಡ್ಬೋದು. ಬಟ್ ನಾನು ಇದನ್ನು ಗ್ರೋ ಮಾಡೋ ಕಡೆ ಹಾಕ್ತೀನಿ, ನೋಡೋಣ ಬಂದರೆ ಬರಲಿ ಅಂತ. ಇವಾಗ ಕಟ್ ಮಾಡ್ತಾಯಿದ್ದೀನಿ. ಸ್ಮಾಲಾಗಿ ಫೋರ್ಕಲ್ಲಿ ತಿನ್ನೋಂಗೂ ಕಟ್ ಮಾಡ್ಬೋದು. ಇಲ್ಲಾಂದರೆ ಹೀಗೆ ಇಟ್ಕೊಂಡು ತಿನ್ನೋಷ್ಟು ಇಷ್ಟೇ ಬೇಕಾದ್ರೂ ಮಾಡ್ಕೋಬೋದು, ಅವ್ರವ್ರ ಇಷ್ಟ. ಇದ್ರ ಮೇಲೆ ಸ್ವಲ್ಪ ಹನಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎರಡು ಸಣ್ಣ ಬಾಕ್ಸಲ್ಲಿ ಹಾಕಿದ್ದೀನಿ, ಒಂದು ದೊಡ್ಡ ಬಾಕ್ಸಿಗೆ ಹಾಕ್ತಿದ್ದೀನಿ. ಎರಡು ಸಣ್ಣ ಬಾಕ್ಸು ಇವಾಗಲೇ ತಿನ್ನೋಕ್ಕೆ, ದೊಡ್ಡ ಬಾಕ್ಸು ಫ್ರಿಜ್ಜಲ್ಲಿ ಹಾಕಿ ಯಾವಾಗ ಬೇಕೋ ಅವಾಗ ತೊಗೊಂಡು ತಿನ್ನೋಕ್ಕೆ. ಸೊ ಈಸಿ ಇದೆ. ಯಾರು ಬೇಕಂದರೆ ತೊಗೊಂಬಂದ್ಬಿಟ್ಟು ಕಟ್ ಮಾಡ್ಕೊಂಡು ತಿನ್ಬೋದು. ಕೆಲವರು ಕಟ್ ಮಾಡೋರು ಯಾರು, ಅದು ಕಟ್ ಮಾಡೋಕ್ಕೆ ಬರೋಲ್ಲ ಅಂತೆಲ್ಲ ಅಂದ್ಕೊಳ್ಳೋದೇನು ಬೇಡ. ಈ ಥರ ನೋಡ್ಕೊಂಡು ಮಾಡ್ಕೋಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋ. ಓಕೆ, ಬಾಯ್.